ಹಾಯ್, ಇವತ್ತು ಎಲ್ಲರೂ ಮನೆ ದೇವ್ರಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಮುದ್ದುಗೆ ಮುಡಿ ಕೊಡಿಸಿದ್ಮೇಲೆ ಫಸ್ಟು ನಾವು ಮನೆ ದೇವ್ರಿಗೆ ಕರ್ಕೊಂಡು ಹೋಗಬೇಕು ಅವನ್ನ. ಹಾಗಾಗಿ ಎಲ್ಲರೂ ಹೋಗೋಣ ಅಂತ. ಸೊ ಅಮ್ಮ ಜೊತೆಗೆ ನಮ್ಮ ದೊಡ್ಡಮ್ಮ ಹಾಗೆ ರಂಜು ಕೂಡ ಜಾಯ್ನ್ ಆಗ್ತಾಳೆ ಏನೋ ಬಂದು. ಸೊ ಮುದ್ದು ಆಗಲೇ ರೆಡಿಯಾಗಿ ಕಾರಲ್ಲಿ ಕೂತಿದ್ದಾನೆ ಹೊರಡೋಕ್ಕೆ. ಆ್ಯಂಡ್ ನಾವು ಹೊರಡೋದು ಸ್ವಲ್ಪ ಲೇಟೇ ಆಗೋಯಿತು. ಸೊ ಅರ್ಲಿ ಮಾರ್ನಿಂಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸ್ವಲ್ಪ 10 ಆಗೋಯಿತು. ಸೊ ಮನೆಯಿಂದ ಹೊರಟು ನಾವಲ್ಲಿ ಆನ್ ದ ವೇ ರಂಜು ಕೂಡ ಜಾಯ್ನ್ ಆದಳು ರಾಮನಗರದಿಂದ. ಸೊ ಅವಳಿಗೆ ತಿಂಡಿ ತಿಂದಿಲ್ಲ, ಹಾಗಾಗಿ ಅವಳಿಗೆ ತಿಂಡಿ ತೊಗೊಂಡಿದ್ವಿ ನಾವು. ಸೊ ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಚುಂಚನಗಿರಿಗೆ ಹೋಗೋದು ನಮಗೆ ವರ್ಷಕ್ಕೊಂದ್ಸಲ ನಮ್ಮ ಮನೆ ದೇವ್ರು ಆಗಿರೋದ್ರಿಂದ ಹೋಗಲೇಬೇಕು ನಾವು. ಅದರಲ್ಲೂ ಮುದ್ದುಗೆ ಮೊದಲನೇ ಚುಂಚನಗಿರಿ ಕರ್ಕೊಂಡು ಹೋಗ್ತಾ ಇರೋದು ನಾವು. ನನಗಂತೂ ಬಹಳ ಖುಷಿ ಆಗ್ತಿತ್ತು. ಯಾಕೆಂದರೆ ನನ್ನ ಅರಿಕೆ ಕೂಡ ಇತ್ತು, ನನ್ನ ಮಗನ ನಾನು ಚುಂಚನಗಿರಿ ಕರ್ಕೊಂಬರಬೇಕು ಅಂತ ಬಹಳ ಅರಿಕೆ ಹೊತ್ಕೊಂಡಿದ್ದೆ ತುಂಬ ದಿನದಿಂದ. ಹಾಗಾಗಿ ಮೊದಲ ಫಸ್ಟ್ ಟೈಮ್ ದೇವರ ದರ್ಶನ ಮಾಡಿಸಿ ಅವನಿಗೆಲ್ಲ ಖುಷಿ ಆಯಿತು, ತುಂಬ ಖುಷಿಪಟ್ಟ ಕೂಡ. ವಾರ ದಿನ ಅಂತೂ ಬಂದರೆ ಸ್ವಲ್ಪ ರಶ್ ಇರುತ್ತೆ. ನಾವು ಗುರುವಾರ ಬಂದಿದ್ದು, ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಭಾನುವಾರ ಅಂತೂ ತುಂಬ ಕ್ರೌಡ್ ಇರುತ್ತೆ. ಅಲ್ಲಿ ದರ್ಶನ ಮಾಡೋಕ್ಕೂ ತುಂಬಾ ಹಿಂಸೆ ಅನಿಸುತ್ತೆ. ಬಟ್ ಇವತ್ತು ತುಂಬಾ ಚೆನ್ನಾಗಿರುತ್ತೆ, ದರ್ಶನ ಎಲ್ಲ ಆಗುತ್ತೆ ಅಂದ್ಕೊಂಡ್ವಿ. ಸೊ ಹಾಗೆಯೇ ಜನ ಕೂಡ ಅಷ್ಟೇ, ತುಂಬ ರಶ್ ಏನಿರಲಿಲ್ಲ. ಆರಾಮ್ಸಾಗಿ ಹೋಗಿ ದರ್ಶನ ಕೂಡ ಮಾಡ್ಕೊಂಬರ್ಬಹುದು. ಸೊ ನಾವು ಬಂದು ಎಂಟ್ರಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಇಲ್ಲಿ ಮದುವೆ ಕೂಡ ನಡೀತಾ ಇತ್ತು. ಮುದ್ದುಗಂತೂ ತುಂಬ ಖುಷಿ, ಫಸ್ಟ್ ಟೈಮ್ ಅವ್ನು ದೇವಸ್ಥಾನಕ್ಕೆಲ್ಲ ಬರ್ತಿರೋದು. ಅವ್ನಿಗೊಂಥರ ಖುಷಿ ಆಗುತ್ತೆ ಏನೋ ನೋಡಿ. ಆ್ಯಂಡ್ ಅಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ನಾವು ಫಸ್ಟ್ ದೇವಸ್ಥಾನ ಕೆಳಗಡೆ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ನಂತರ ನಾವು ಅಲ್ಲಿಂದ ಮೇಲ್ಗಡೆ ಹೋಗಬೇಕಾಗತ್ತೆ. ಸೊ ಮೆಟ್ಲು ಕೂಡ ಇದೆ ಹತ್ತಕ್ಕೆ, ಮೆಟ್ಲುಗೆಲ್ಲ ಹೋಗ್ಬೋದು. ಆ್ಯಂಡ್ ರಂಜು ಎಲ್ಲ ಮೆಟ್ಲು ಹತ್ಕೊಂಡು ಬಂದರು. ನಾವೆಲ್ಲ ಕಾರಲ್ಲಿ ಮೇಲೆ ಹೋದ್ವಿ ಪಾಪು ಕರ್ಕೊಂಡು. ಸೊ ಅವನು ನಮಸ್ಕಾರ ಮಾಡಿಸ್ಕೊಂಡು ನಾವು ಅಲ್ಲಿಂದ ಈದ್ಗಾಯಿ ಕೂಡ ಹೊಡೆದು ಮೇಲ್ಗಡೆ ಹತ್ತುತ್ತಾರೆ. ಕೆಲವರು ಮೇಲ್ಗಡೆ ಹತ್ತುತ್ತಾರೆ. ಸ್ವಲ್ಪ ನೋಡೋಕ್ಕೆ ತುಂಬಾ ಈಸಿ ಅನಿಸುತ್ತೆ, ಬಟ್ ಹೋಗ್ತಾ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನಾನು ಕೂಡ ಹತ್ತಿದ್ದೆ ಒಂದು ಎಷ್ಟೊಂದು ಟೈಮ್ಗಳು. ಸೊ ಈ ಟೈಮ್ ಪಾಪು ಇದ್ದಿದ್ದರಿಂದ ಸೊ ಕಾರಲ್ಲೇ ಹೋಗೋಣ ಮೇಲ್ಗಡೆಯಿಂದ. ಸೊ ಪಾರ್ಕಿಂಗ್ ಮಾಡ್ಕೋಬಹುದು ಆರಾಮ್ಸೆಯಾಗಿ. ಮೇಲೂ ಕೂಡ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಸೊ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಮುದ್ದುಗಂತೂ ಸೂಪರ್ ಖುಷಿ, ಎಲ್ಲೋ ಕರ್ಕೊಂಡು ಬಂದಿದ್ದೀವಿ ಅಂತ ನೋಡಿ ಸಖತ್ ಖುಷಿ ಪಡ್ತಾ ಇದ್ದಾನೆ. ಅಲ್ಲಿಂದ ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ದೊಡ್ಡಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ವಿ. ಅವನಿಗೆ ಫುಲ್ಲು ಖುಷಿ, ಏನೋ ಲಿಪ್ಸ್ಟಿಕ್ ಎಲ್ಲ ಸಿಕ್ಬಿಟ್ಟಿದೆ ಕೈಗೆ. ಹಾಗಾಗಿ ಅದು ಇಟ್ಕೊಂಡು ನೋಡಿ ಎಷ್ಟು ಮಾಡ್ತಾಯಿದ್ದಾನೆ. ಪರ್ಸಲ್ಲೆಲ್ಲ ತುಂಬ ಖುಷಿ ಪಡ್ತಾನೆ ಅವ್ನ ಕಡೆ ಹೋದರೆ. ಆ್ಯಂಡ್ ತುಂಬ ಅಳಲ್ಲ, ಅದೊಂದು ನನಗೆ ಖುಷಿ. ಕಾರಲ್ಲಂತೂ ಸಖತ್ ಅಳೋದೇ ಇಲ್ಲ. ಕಾರಂದರೆ ಸಖತ್ ಇಷ್ಟ ಅವನಿಗೆ, ಖುಷಿ ಕೂಡ ಹೌದು ಅವನಿಗೆ. ಸೊ ಮೇಲ್ಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಎಂಟ್ರಿ ಫೀಸ್ ತೊಗೋತಾರೆ. ಸೊ ಎಂಟ್ರಿ ಫೀ ಇರುತ್ತೆ. ಮುಂದೆ ಹೋದ್ವಿ. ಸೊ ಅವರಾದರೂ ದೇವಸ್ಥಾನ ಬಾಕ್ಲಾಗ್ಬಿಟ್ಟಿದೆ ಅಂತ ಅಂದರು. ಸೊ ನಾವು ಬಂದಿದ್ದು 12 ಸೊ 12 to 2 ದರ್ಶನ ಇರೋಲ್ಲ ನಿಮಗೆ. ಮೇನ್ ದೇವರು ಕಾಲಭೈರೇಶ್ವರ ದರ್ಶನ ಇರೋಲ್ಲ, ಬಟ್ ಮೇಲ್ಗಡೆ ದೇವ್ರ ದರ್ಶನ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ, ಇನ್ನು 2 hours ಟೈಮ್ ಇದೆ ಆರಾಮ್ಸೆಯಾಗಿ ಅಂತ ಹೇಳಿ ನಾವು ಮುದ್ದು ಜೊತೆಯಲ್ಲಿ ಆಟ ಆಡಿಕೊಂಡು. ಸೊ ಅವನು ಫುಲ್ ಖುಷಿ. ಅವನಿಗೆ ಕೆಳಗಡೆ ಬಿಟ್ಟರೆ ತುಂಬ ಖುಷಿ, ಎತ್ಕೊಂಡು ಓಡೋದಕ್ಕಿಂತ. ಸೊ ಅವನು ತುಂಬ ಖುಷಿ ಪಡ್ತಾಯಿದ್ದಾನೆ. ದೇವರಿಗೆ ನಮಸ್ಕಾರ ಮಾಡ್ಕೊಪ್ಪ ಅಂತ ನಮಸ್ಕಾರ ಮಾಡ್ಕೊತಾನೆ. ಎಲ್ಲ ಥರ ಆ್ಯಕ್ಟಿವ್ ಆಗಿರ್ತಾನೆ ಒಂದು ಕಡೆ ಹೋದರೆ. ಸೊ ಅಲ್ಲಾದಮೇಲೆ ಅಲ್ಲಿಂದ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫುಲ್ಲು ಫ್ರೀ ಇತ್ತು. ಸೊ ನೋಡೋಕೆ ತುಂಬ ಖುಷಿ. ಈ ಥರ ಫ್ರೀ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ತುಂಬ ಕ್ರೌಡಲ್ಲೇ ನೋಡಿದ್ದು, ನಾವು ಬಂದಾಗಲೇ ಆಲ್ಮೋಸ್ಟ್ ಕ್ರೌಡಲ್ಲೇ ನೋಡಿದ್ದೀನಿ ನಾನು ದೇವ್ರನ್ನ. ಸೊ ಈ ಸಲ ಫ್ರೀಯಾಗಿ ನೋಡ್ಕೋಬೋದು ಆರಾಮ್ಸೆಯಾಗಿ ಅಂತ. ಸೊ ಇಲ್ಲೂ ಕೂಡ ಸ್ಟೆಪ್ಸ್ ಹತ್ತಬೇಕಾಗತ್ತೆ. ಸೊ ಸ್ಟೆಪ್ಸ್ ಹತ್ತಿ ಸೊ ಮೇಲ್ಗಡೆ ಗವಿಗಂಗಾಧರೇಶ್ವರ ದರ್ಶನ ಮಾಡ್ಕೋಬೇಕು. ದೇವಸ್ಥಾನ ಕೂಡ ಅಷ್ಟೇ ತುಂಬ ಪ್ರಶಾಂತವಾಗಿರುತ್ತೆ, ತುಂಬಾ ಪರಿಶುದ್ಧವಾಗಿ ಮತ್ತು ಪ್ರಶಾಂತವಾಗಿ. ಮೇಲೆ ವ್ಯೂ ಅಂತೂ ತುಂಬ ಆಸಮ್ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಈ ಸಲ ಬಿಸಿಲು ಕೂಡ ಇರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಸೊ ತುಂಬ ಸಲ ಈ ಸಲ ಬಂದಾಗೆಲ್ಲ ಬಿಸಿಲು ಇರ್ತಿತ್ತು, ಈ ಸಲ ಸ್ವಲ್ಪ ಬಿಸಿಲಿರಲಿಲ್ಲ. ಸೊ ಹಾಗಾಗಿ ಬೇಗನೆ ಮುಗಿಸ್ಕೊಂಡು ಕೆಳಗಡೆ ಬಂದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ, ದರ್ಶನಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿ. ಸೊ ಮುದ್ದನ್ನು ಸ್ವಲ್ಪ ಆಟ ಆಡೋಕ್ಕೆಲ್ಲ ಬಿಟ್ವಿ. ಆಟ ಆಡ್ತಿದ್ದ, ಅವನಿಗೆ ಖುಷಿ ಆಗುತ್ತೆ. ಒಂದು ಕಡೆ ಯಾವಾಗಲೂ ಎತ್ಕೊಂಡೇ ಇದ್ದರೆ ಅವನಿಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟು ಅಲ್ಲಿಂದ ಮುದ್ದನ್ನು ಸಹ ಕರ್ಕೊಂಡು ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಊಟ ಇರುತ್ತೆ ನಿಮಗೆ 2 o'clock 2:30 ಆಲ್ಮೋಸ್ಟ್ ಊಟ ನಿಲ್ಲಿಸ್ಬೋದು ಅನಿಸುತ್ತೆ. ಹಾಗಾಗಿ ನಾವು ಬೇಗನೆ ಹೋಗೋಣ ಅಂಥೇಳಿ ಊಟದ ಹಾಲ್ಗೆ ಹೋಗ್ತಾಯಿದ್ದೀವಿ. ಸೊ ಊಟದ ಹಾಲು ಅಷ್ಟೇ ಕ್ರೌಡ್ ಇರಲಿಲ್ಲ. ಸೊ ಆರಾಮಾಗಿ ಕೂತ್ಕೊಂಡು ಅವರೇ ಕೂಡ ಬಡಿಸ್ತಾರೆ. ಮುಂಚೆ ಎಲ್ಲ ನಾವೇ ಬಡಿಸ್ಕೋಬೇಕಾಗಿತ್ತು, ಅಂದರೆ ಅವ್ರ ಹತ್ರ ಹೋಗಿ ಬಡಿಸ್ಕೊಬರ್ಬೇಕಿತ್ತು. ಬಟ್ ಇವಾಗೆಲ್ಲ ಸಿಸ್ಟಮ್ ಮಾಡಿದ್ದಾರೆ ಚೆನ್ನಾಗಿ. ಸೊ ಎಲ್ಲ ಅವರೇ ಕೂಡ ಬಡಿಸ್ಕೊಡ್ತಾರೆ. ನೋಡಿ ನೀಟಾಗಿರುತ್ತೆ. ಸೊ ಎಲ್ಲ ಕ್ಲೀನಾಗಿರುತ್ತೆ. ಸೊ ಅದೊಂದು ಖುಷಿ ಇದರೆಲ್ಲ ಚೆನ್ನಾಗಿರುತ್ತೆ. ಸೊ ಪಾಯಸ ಹಾಗೆ ಜೊತೆಗೆ ಅನ್ನ ಸಾಂಬಾರು ಹಾಕೋದು. ಮುದ್ದು ಪಾಯಸ ನೋಡಿ ಸಖತ್ ಇಷ್ಟಪಟ್ಟು ತಿಂತಾ ಇದ್ದಾನೆ. ಸ್ವೀಟ್ ಅಂದರೆ ಆಲ್ಮೋಸ್ಟ್ ಅವ್ನು ತುಂಬ ಇಷ್ಟಪಡ್ತಾನೆ ಸ್ವೀಟ್ನ. ಅದ್ರ ಜೊತೆಗೆ ದೇವ್ರ ಪ್ರಸಾದ ಆಗಿರೋದ್ರಿಂದ ಫಸ್ಟ್ ಟೈಮ್ ಅವ್ನು ಬಂದಿರೋದ್ರಿಂದ ಅವನಿಗೆ ಅಲ್ಲೇ ಊಟ ಮಾಡಿಸೋಣ ಅಂಥೇಳಿ ಊಟ ಮಾಡಿಸ್ತಾ ಇದ್ದೀವಿ. ಸೊ ಪಾಯಸ ಆದಮೇಲೆ ನೆಕ್ಸ್ಟು ಅನ್ನ ಸಾಂಬಾರು. ಸೊ ಅನ್ನ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೋದು. ಸೊ ನಾನು, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತೀವಿ. ರಂಜು ಕೂಡ. ಮುದ್ದು ಸಹ ಅಲ್ಲಿ ಸ್ವಲ್ಪ ಸಾಂಬಾರು ರೈಸ್ ತಿನ್ನಿಸಿದ್ವಿ. ಅವ್ನು ತುಂಬ ಖುಷಿಪಟ್ಟು ತಿಂತಾ ಇದ್ದ. ಸೊ ನೋಡಿ ಎಷ್ಟು ಖುಷಿ ಇದೆ ಅವನಿಗೆ.
ಅಪ್ಪನ ಹತ್ರ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದ ಅವನು. ಏನಾದ್ರಿಂದ ಮುಗಿಸ್ಕೊಂಡು ಬಂದು ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಎಷ್ಟು ಮಳೆ ಅಂತಂದರೆ ಇವನ್ ತುಂಬ ಮಳೆ ಬರ್ತಿತ್ತು. ಮುದ್ದುಗೆ ಛತ್ರಿ ತೊಗೊಂಡು ಹೋಗಿದ್ದಕ್ಕೆ ಬೆಸ್ಟ್ ಆಯಿತು. ಸೊ ಛತ್ರಿ ತೊಗೊಂಡು ಬಂದಿದ್ವಿ. ಇವಾಗ ಮುದ್ದನ್ನ ಸ್ವಲ್ಪ ಹೊತ್ತು ಅಲ್ಲಿ ಕೂಡಿಸಿದ್ವಿ. ನಾನು ಹರಕೆ ಕೂಡ ಹೊತ್ಕೊಂಡಿದ್ದೆ. ನಾನು ಮುದ್ದು ಕರ್ಕೊಂಡು ಬಂದರೆ ಅಲ್ಲಿ ಒಂದು ಹಿಂದೇವರಿದೆ, ಬಹಳ ಅದ್ಭುತವಾದ ಮತ್ತು ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಅಂತ ಇದು ಕಮ್ಮದ ಪಾರ್ವತಿ ದೇವಿ. ಅಲ್ಲಿ ನೀವು ನೋಡಿದ್ರೆ ಅಷ್ಟೇ ಖುಷಿಯಾಗುತ್ತೆ ನಿಮಗೆ. ಅಲ್ಲಿಗೆ ಮಡ್ಲಕ್ಕಿ ತುಂಬಬೇಕಿತ್ತು. ಸೊ ಮಡ್ಲಕ್ಕಿ ತುಂಬಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅಲ್ಲಿ 2 ಗಂಟೆ ಆಯಿತು, ಆಲ್ಮೋಸ್ಟ್ 2 ಗಂಟೆ ಆಗಿತ್ತೆಲ್ಲ ಓಪನ್ ಆಗಿತ್ತು. ಸೊ ಕ್ರೌಡ್ ಕೂಡ ಜಾಸ್ತಿ ಆಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ, ಅದರಷ್ಟರಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ನೋಡಿ, ಮಡ್ಲಕ್ಕಿ ತುಂಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಏನು ಆಗುತ್ತೋ ನಮ್ಮ ಶಕ್ತಿ ಅನುಸಾರ ನಾವು ಅದನ್ನು ಮಾಡ್ಕೋಬಹುದು. ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮಡ್ಲಕ್ಕಿ ಕೊಡಬೇಕಾದ್ರೆ ಸೊ ಇಷ್ಟೆಲ್ಲ ಮಾಡಿ ದೇವ್ರಿಗೆ ಅರ್ಪಿಸ್ಬೋದು. ಸೊ ನೋಡಿ, ಕ್ರೌಡ್ ಅಂತೂ ಒಂಚೂರು ಇರಲಿಲ್ಲ. ಆರಾಮ್ಸೆಯಾಗಿ ನಾವು ಕರ್ಕೊಂಡು ಮುದ್ದನ್ನ ಹೋಗ್ತಾಯಿದ್ದೀವಿ ದೇವಸ್ಥಾನದೊಳಗಡೆ. ದರ್ಶನ ಚೆನ್ನಾಗಾಯಿತು. ಸೊ ಪಾರ್ವತಿ ದೇವಿ ಅಮ್ಮನವ್ರಿಗೆ ಎಲ್ಲ ಬಳೆ ಎಲ್ಲ ಕೊಟ್ಟಿದ್ದು, ಅದನ್ನು ಸಹ ನಾನು ಅಮ್ಮಂಗೆ ಚಿಕ್ಕಮ್ಮಂಗೆಲ್ಲ ಕೊಡ್ತಾಯಿದ್ದೆ. ಕುಂಕುಮ ಎಲ್ಲ ಕೊಟ್ಟರು. ಸೊ ಮಡ್ಲಕ್ಕಿ ತುಂಬಿದ್ದಕ್ಕೆ ಅದೆಲ್ಲ ಕೊಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತು ದೇವರ ಪ್ರಾರ್ಥನೆ ಮಾಡಿ ಹೊರಟ್ವಿ. ಸೊ ದೇವರದ್ದು ಅಷ್ಟು ಬ್ಲಾಗ್ ವೀಡಿಯೋಸ್ ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ನಾವು ಮುದ್ದು ಎತ್ಕೊಂಡಿದ್ವಲ್ಲ. ಹಾಗಾಗಿ ಸೊ ಮುದ್ದನ್ನ ಅಲ್ಲಿ ಅಡ್ಬೀಳೋಕ್ಕೆ ಮಾಡ್ತಾಯಿದ್ವಿ. ಬಟ್ ಅವನು ಬೀಳ್ತಾಯಿಲ್ಲ. ಎಲ್ಲರೂ ನೋಡ್ತಾ ಇದ್ದಾನೆ. ಅವನು ಎಲ್ಲರೂ ನೋಡಿ ನೋಡಿ ಖುಷಿ ಆಗ್ತಿದ್ದೆ ಅವ್ನಿಗೆ, ಯಾರಿದೆಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ದೇವರಿಗೆ ಸ್ವಲ್ಪ ಬೀಳಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅವನು ಜೊತೆ ಆಟ ಆಡ್ತಾ ಇದ್ದಾನೆಲ್ಲ. ಸೊ ಮಕ್ಕಳ ಜೊತೆ ಸಕ್ಕತ್ ಆಟ ಆಡ್ತಾರೆ ನೋಡಿ, ಮಕ್ಕಳು ಆಟ ಆಡ್ತಿದ್ದ. ಅಲ್ಲಿಂದ ಹೊರಟ್ವಿ. ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಹಾಗಾಗಿ ಬೇಗ ಹೋಗಿ ಕಾರ್ ಹತ್ರ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡ್ವಿ. ಸೊ ಫುಲ್ಲು ಪ್ರಶಾಂತವಾಗಿರುವಂತಹ ಪ್ರದೇಶ ಆಗಿದೆ. ಮುದ್ದುಗಂತೂ ಫುಲ್ ಖುಷಿ. ಛತ್ರಿ ಇಟ್ಕೊಂಡಿದ್ದಾರಲ್ಲ ಅಂತ ಅವ್ನಿಗೆ ಸಖತ್ ಖುಷಿ ಆಗ್ತಿತ್ತು. ಸೊ ದೇವಸ್ಥಾನ ಪ್ರಶಾಂತವಾಗಿದೆ. ಇನ್ನೊಂದಷ್ಟು ಹೊತ್ತು ಟೈಮ್ ಕಳೆದಿತ್ತು, ಬಟ್ ಟೈಮ್ ಆಗಿತ್ತು, ಮನೆಗೆ ಹೊರಡಬೇಕಿತ್ತು. ಇನ್ನು ಮಂಡ್ಯ ಬರೋಷ್ಟು ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊರಟ್ವಿ. ಸೊ ಹೊರಡ್ತಿರ್ಬೇಕಾದ್ರೆ ಸ್ವಲ್ಪ ನಾನಂತೂ ಎಲ್ಲರೂ ಹೋದರೆ ಸ್ನ್ಯಾಕ್ಸ್ ಅಂತೂ ಇಟ್ಕೊಂಡಿರ್ತೀನಿ. ಸೊ ಸೌತೆಕಾಯಿ ಆಗಿರ್ಬೋದು ಮುದ್ದುಗೆ ಅಂತ. ಮುದ್ದು ಸೌತೆಕಾಯಿ ಎಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೌತೆಕಾಯಿ, ಮಾವಿನಕಾಯಿ ಎಲ್ಲ ಕೂಡ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಕೂಡ ತಿಂದ್ಕೊಂಡು ಸೊ ಆರಾಮಾಗಿ ಅವರೆಲ್ಲ ಬರ್ತಾಯಿದ್ದಾರೆ ಇವಾಗ. ಸೊ ಎಲ್ಲರೂ ಬಂದರು. ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ಸೊ ಮಂಡ್ಯಕ್ಕೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಮುದ್ದು ಅಷ್ಟರಲ್ಲಿ ಕಾರಲ್ಲಿ ಸ್ಟಾರ್ಟ್ ಆಗ್ತಿದ್ದಂಗೆ ಮುದ್ದು ಸ್ಲೀಪಿಂಗ್ ಹೊರಟೋದ. ಇಲ್ಲ ಕಾರಲ್ಲಿ ನಿದ್ದೆ ಮಾಡಿಕೊಂಡು ಅರೌಂಡ್ 1.5 ಅವರ್ ಎಲ್ಲ ಮಂಡ್ಯ